ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೆಂಟರ್ ಅಲೈಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸ್ಟೆಮ್ ಎಜುಕೇಶನ್ ಅಂದ್ರೆ ಏನು ಮತ್ತು ಸ್ಟೆಮ್ ಎಜುಕೇಶನ್ ನ ಇಂಪಾರ್ಟೆನ್ಸ್ ಬಗ್ಗೆ ನೋಡೋಣ. ಗ್ರೋಯಿಂಗ್ ಎಐ ಮತ್ತೆ ರೋಬೋಟಿಕ್ಸ್ ಟೆಕ್ನಾಲಜೀಸ್ ಆಲ್ರೆಡಿ ರಿಪಿಟೇಟಿವ್ ಜಾಬ್ಸ್ ನ ರೀಪ್ಲೇಸ್ ಮಾಡ್ತಿದೆ. ಮುಂಚೆ 1000 ಜನ ಮಾಡ್ತಿದ್ದ ಕೆಲಸನ ಈಗ ನಾವು ಟೆಕ್ನಾಲಜೀಸ್ ನ ಯೂಸ್ ಮಾಡ್ಕೊಂಡು ಕೇವಲ 10 ಜನ ಕೂಡ ಮಾಡ್ಬೋದು. ಇದು ನಮ್ ಲೈಫ್ ಸ್ಟೈಲ್ ನ ಕೂಡ ಚೇಂಜ್ ಮಾಡ್ತಿದೆ. ಈಗ ನಮ್ ಮನೆ ಕೆಲಸ ಮಾಡ್ಲಿಕ್ಕೆ ಕೂಡ ರೋಬೋಟ್ಸ್ ಬಂದಿದ್ದಾವೆ. ಡ್ರೈವರ್ಲೆಸ್ ಕಾರ್ಸ್ ಇರ್ಬೋದು, ಅಗ್ರಿಕಲ್ಚರಲ್ ಡ್ರೋನ್ಸ್ ಅಂಡ್ ರೋಬೋಟ್ಸ್, ಇವೆಲ್ಲದ್ರಿಂದ ಇರೋದೇ ಸ್ಟೆಮ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟೆಮ್ ಅಂದ್ರೆ ಏನು ಮತ್ತು ಸ್ಟೆಮ್ ಎಜುಕೇಶನ್ ನ ಇಂಪಾರ್ಟೆನ್ಸ್ ಬಗ್ಗೆ ನೋಡೋಣ. ಈಗ ಸ್ಟೆಮ್ ಅಂದ್ರೆ ಏನಂತ ನೋಡೋಣ. ಸ್ಟೆಮ್ ಅಂದ್ರೆ ಅಬ್ರಿವೇಷನ್ ಆಫ್ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ. ಸೈನ್ಸ್ ಅಂದ್ರೆ ನಮ್ಗೆಲ್ರಿಗೂ ಗೊತ್ತು, ನಮ್ ಸುತ್ತಲಿನ ನ್ಯಾಚುರಲ್ ಎನ್ವಿರಾನ್ಮೆಂಟ್ ನ ಸ್ಟಡಿ ಮಾಡೋದಕ್ಕೆ ನಾವು ಸೈನ್ಸ್ ಅಂತ ಕರಿತೀವಿ. ಹೇಗೆ ಪ್ಲಾಂಟ್ಸ್ ಗ್ರೋ ಆಗುತ್ತೆ, ಹ್ಯೂಮನ್ ಬಾಡಿ ಹೇಗೆ ವರ್ಕ್ ಆಗುತ್ತೆ, ಪ್ಲಾನೆಟ್ಸ್ ಹೇಗೆ ಮೂವ್ ಆಗುತ್ತೆ, ಇದನ್ನೆಲ್ಲ ನಾವು ಸೈನ್ಸ್ ಅಲ್ಲಿ ಕಲಿತೀವಿ. ಸೈನ್ಸ್ ನ ನಾವು ಅಬ್ಸರ್ವೇಷನ್ ಮತ್ತು ಎಕ್ಸ್ಪೆರಿಮೆಂಟೇಷನ್ ಇಂದ ಕಲಿತೀವಿ. ಎಕ್ಸ್ಪೆರಿಮೆಂಟೇಷನ್. ಈಗ ಟೆಕ್ನಾಲಜಿ ಅಂದ್ರೆ ಏನಂತ ನೋಡೋಣ. ಯಾವೆಲ್ಲ ನಮ್ ಲೈಫ್ ನ ಈಸಿಯರ್ ಮಾಡುತ್ತೋ ಅವಕ್ಕೆಲ್ಲ ನಾವು ಟೆಕ್ನಾಲಜಿ ಅಂತ ಕರಿಬಹುದು. ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ನಾವು ನಮ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೋಬಹುದು ಮತ್ತು ನಮ್ ಗೋಲ್ಸ್ ನ ಅಚೀವ್ ಮಾಡ್ಲಿಕ್ಕೆ ಕೂಡ ಟೆಕ್ನಾಲಜಿ ಹೆಲ್ಪ್ ಮಾಡುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೊಬೈಲ್ ಫೋನ್ಸ್, ಕಾರ್ಸ್, ಇವೆಲ್ಲ ಒಂದು ಟೆಕ್ನಾಲಜಿ. ಇಂಜಿನಿಯರಿಂಗ್ ನಲ್ಲಿ ನಾವು ಈ ಟೆಕ್ನಾಲಜೀಸ್ ನ ಡಿಸೈನ್, ಬಿಲ್ಡ್ ಮತ್ತೆ ಇನೋವೇಟ್ ಮಾಡ್ಬೋದು. ಇಂಜಿನಿಯರಿಂಗ್ ಗೆ ಎಕ್ಸಾಂಪಲ್ ಅಂದ್ರೆ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ಸ್ ಮಾಡೋದು, ಆಪ್ ಡೆವಲಪ್ಮೆಂಟ್ ಮಾಡೋದು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಇವೆಲ್ಲ ಬಂದು ಇಂಜಿನಿಯರಿಂಗ್. ಮ್ಯಾಥಮೆಟಿಕ್ಸ್ ಅಂದ್ರೆ ನಂಬರ್ಸ್ ನ ಸ್ಟಡಿ ಮಾಡೋದು ಮತ್ತು ರಿಯಲ್ ಲೈಫ್ಗೆ ರಿಲೇಟ್ ಮಾಡೋದು. ಪ್ರತಿಯೊಂದು ಇಂಜಿನಿಯರಿಂಗ್ ಡಿಸೈನ್ಸ್ ನಲ್ಲಿ ಮ್ಯಾಥಮೆಟಿಕ್ಸ್ ನ ಯೂಸ್ ಮಾಡಿರ್ತಾರೆ. ಈಗ ನಿಮ್ಗೆ ಸ್ಟೆಮ್ ಅಂದ್ರೆ ಏನಂತ ಗೊತ್ತಾಯ್ತು. ಸ್ಟೆಮ್ ಬಂದು ನಿಮ್ಮ ರೆಗ್ಯುಲರ್ ಅಕಾಡೆಮಿಕ್ ಸಬ್ಜೆಕ್ಟ್ಸ್ ನಲ್ಲಿ ಸ್ಟಡಿ ಮಾಡೋ ತರ ಸಪ್ರೇಟ್ ಆಗಿ ಸ್ಟಡಿ ಮಾಡಲ್ಲ. ಇಲ್ಲಿ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್ 4 ಸಬ್ಜೆಕ್ಟ್ ನ ಇಂಟಿಗ್ರೇಟೆಡ್ ಆಗಿ ಹೇಳ್ಕೊಡಲಾಗುತ್ತೆ. ಪ್ರತಿಯೊಂದಕ್ಕೂ ಇರೋ ಕನೆಕ್ಷನ್ ಮತ್ತೆ ರಿಲೇಷನ್ಸ್ ನ ಕೂಡ ಹೇಳ್ಕೊಡಲಾಗುತ್ತೆ. ಸ್ಟೆಮ್ ನಲ್ಲಿ ಪ್ರತಿಯೊಂದು ಲರ್ನಿಂಗ್ ಹ್ಯಾಂಡ್ಸ್ ಆನ್ ಮತ್ತು ಪ್ರಾಕ್ಟಿಕಲ್ ಲರ್ನಿಂಗ್ ಆಗಿರುತ್ತೆ. ನಿಮ್ಮ ರೆಗ್ಯುಲರ್ ಸಬ್ಜೆಕ್ಟ್ಸ್ ನಲ್ಲಿ ನೀವು ಬರೀ ಥಿಯೋರಿ ಮತ್ತು ಫಾರ್ಮುಲಾಸ್ ನ ಕಲಿತ್ರೆ, ಸ್ಟೆಮ್ ನಲ್ಲಿ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದು ಕಾನ್ಸೆಪ್ಟ್ಸ್ ನ ಕಲಿತೀರಾ. ಈಗ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಟೀಚರ್ ಬಂದು ಒಂದು ಪುಲ್ಲಿ ಲಿಫ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ ಅಂತ ಅನ್ಕೊಳ್ಳಿ. ಇದ್ರಲ್ಲಿ ಮೋಷನ್ ಮತ್ತೆ ಫೋರ್ಸ್ ಅನ್ನು ಸೈನ್ಸ್ ಕಾನ್ಸೆಪ್ಟ್ಸ್ ನ ಯೂಸ್ ಮಾಡ್ತಾರೆ. ವೇಟ್ ಎಷ್ಟಿರ್ಬೇಕು, ಬ್ಯಾಲೆನ್ಸ್ ಎಷ್ಟಿರ್ಬೇಕು, ಮೋಟರ್ ಯಾವ್ದು ಸೆಲೆಕ್ಟ್ ಮಾಡಬೇಕು ಅನ್ನೋದೆಲ್ಲ ಬಂದು ಇಂಜಿನಿಯರಿಂಗ್ ಆಗುತ್ತೆ. ಮತ್ತು ಮೆಷರ್ಮೆಂಟ್ಸ್ ತಗೊಂತಾರೆ, ರೇಷಿಯೋ ಅನಾಲಿಸಿಸ್ ಮಾಡ್ತಾರೆ, ಇಲ್ಲಿ ಮ್ಯಾಕ್ಸ್ ಯೂಸ್ ಮಾಡ್ತಾರೆ. ಮತ್ತು ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡ್ಲಿಕ್ಕೆ ಯಾವೆಲ್ಲ ಟೂಲ್ಸ್ ಯೂಸ್ ಮಾಡಿರ್ತಾರೆ ಅದು ಬಂದು ಟೆಕ್ನಾಲಜಿ ಆಗುತ್ತೆ. ಇದೊಂದು ಸಿಂಪಲ್ ಪ್ರಾಜೆಕ್ಟ್ಸ್ ನಲ್ಲೇ ಮಕ್ಕಳು ಹೇಗೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಮತ್ತೆ ಮ್ಯಾಥಮೆಟಿಕ್ಸ್ ಬಂದು ಟುಗೆದರ್ ವರ್ಕ್ ಆಗುತ್ತೆ ಅನ್ನೋದನ್ನ ಕಲಿತಾರೆ. ನಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆದ ಎಲೆಕ್ಟ್ರಿಸಿಟಿ, ಮೋಷನ್, ಫೋರ್ಸ್ ಇಂದ ಹಿಡಿದು ಹೋಮ್ ಆಟೋಮೇಷನ್, ಸ್ಮಾರ್ಟ್ ಇರಿಗೇಷನ್, ರೋಬೋಟ್ಸ್ ಬಿಲ್ಡ್ ಮಾಡೋದು, ಈ ತರ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ನ ಕೂಡ ಆರ್ಡಿನೋ ಮತ್ತೆ ESP32 ಮೈಕ್ರೋ ಕಂಟ್ರೋಲರ್ಸ್ ನ ಯೂಸ್ ಮಾಡಿಕೊಂಡು ಮಾಡಿಸ್ತಾರೆ. ಇದು ಮಕ್ಕಳಿಗೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. AI, ಕೋಡಿಂಗ್, ರೋಬೋಟಿಕ್ಸ್ ನ ಸ್ಕೂಲ್ ನಲ್ಲೇ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಇದು ಮುಂದೆ ಮಕ್ಕಳಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ನ ಮತ್ತು ಇನೋವೇಟಿವ್ ಮೈಂಡ್ ಸೆಟ್ ನ ಇನ್ಕ್ರೀಸ್ ಮಾಡುತ್ತೆ. ಈಗ ನಾವು ಸ್ಟೆಮ್ ಎಜುಕೇಶನ್ ನ ಬೆನಿಫಿಟ್ಸ್ ಮತ್ತು ಇಂಪಾರ್ಟೆನ್ಸ್ ನ ನೋಡೋಣ. ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಎಷ್ಟೊಂದು ಜನ ಗ್ರಾಜುಯೇಟ್ಸ್ಗೆ ಲ್ಯಾಕ್ ಆಫ್ ಸ್ಕಿಲ್ ಇಂದ ಜಾಬ್ ಸಿಗ್ತಾ ಇಲ್ಲ. ಸ್ಟೆಮ್ ಎಜುಕೇಶನ್ ಬಂದು ಅರ್ಲಿ ಸ್ಟೇಜಸ್ ನಲ್ಲೇ ಮಕ್ಕಳಿಗೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡಿ ಫ್ಯೂಚರ್ ರೆಡಿ ಆಗಿ ಮಾಡುತ್ತೆ. ಯಾರೆಲ್ಲ ಇಂಜಿನಿಯರಿಂಗ್ ಮತ್ತು ಸೈನ್ಸ್ ಬ್ಯಾಕ್ ಗ್ರೌಂಡ್ ನಲ್ಲಿ ಕೆರಿಯರ್ ನ ಪರ್ಸ್ಯೂ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಅವರಿಗೆ ಸ್ಟೆಮ್ ಎಜುಕೇಶನ್ ಒಂದೊಳ್ಳೆ ಸ್ಟ್ರಾಂಗ್ ಫೌಂಡೇಶನ್ ನ ಬಿಲ್ಡ್ ಮಾಡುತ್ತೆ. ಯಾರು ಇಂಜಿನಿಯರಿಂಗ್ ನ ಬಿಟ್ಟು ಫೈನಾನ್ಸ್, ಲಾ, ಮ್ಯಾನೇಜ್ಮೆಂಟ್ ಈ ತರ ಯಾವುದೇ ಕೆರಿಯರ್ ನ ನೀವು ತಗೊಂಡ್ರು ಅಲ್ಲಿ ನಿಮ್ಗೆ ಸ್ಟೆಮ್ ಸ್ಕಿಲ್ಸ್ ಯೂಸ್ ಆಗುತ್ತೆ. ನೀವು ನಿಮ್ಮ ಸ್ಟೆಮ್ ಸ್ಕಿಲ್ಸ್ ನ ಯೂಸ್ ಮಾಡಿ ನಿಮ್ಮ ಕೆಲಸನ ಇನ್ನೂ ಬೆಟರ್ ಆಗಿ ಮಾಡ್ಬೋದು. ಸ್ಟೆಮ್ ಒಂದು ಆಪ್ಷನ್ ಅಲ್ಲ, ಒಂದು ಎಸೆನ್ಷಿಯಲ್ ಸ್ಕಿಲ್ ಆಗಿದೆ. ನೀವು ನಿಮ್ಮ ಮಕ್ಕಳಿಗೆ ಸ್ಕೂಲ್ಸ್ ನ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ
ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ನೋಡೋದಲ್ಲದೆ ಅಲ್ಲಿ ಸ್ಟೆಮ್ ಲ್ಯಾಬ್ಸ್ ಇದೆಯಾ, ಅಲ್ಲಿ ಯಾವ ಸ್ಕಿಲ್ಸ್ನ ಕಲಿಸ್ಕೊಡ್ತಿದ್ದಾರೆ ಅನ್ನೋದನ್ನ ನೋಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಈವನ್ ಗೌರ್ನಮೆಂಟ್ ಕೂಡ ಅನ್ಎಂಪ್ಲಾಯ್ಡ್ ಯೂತ್ಸ್ಗೆ ಮಂತ್ಲಿ 3000ನ ಕೊಡೋ ಬದಲು ಸ್ಕೂಲ್ನಲ್ಲೇ ಸ್ಟೆಮ್ ಎಜುಕೇಶನ್ನ ಇನ್ಕ್ಲೂಡ್ ಮಾಡಿ ಮಕ್ಕಳನ್ನ ಫ್ಯೂಚರ್ ರೆಡಿಯಾಗಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಸ್ಟೆಮ್ ಎಜುಕೇಶನ್ನ ಅವೇರ್ನೆಸ್ನ ಇನ್ಕ್ರೀಸ್ ಮಾಡ್ಲಿಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ. ಮುಂದೆ ಇದೇ ತರ ಎಜುಕೇಶನಲ್ ವಿಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಇಷ್ಟ